ಹಲೋ ಸ್ನೇಹಿತರೆ, ಈಕೆಯ ಯಜಮಾನರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಅಷ್ಟೇ ಕೋಟ್ಯಾಂತರ ಆಸ್ತಿ ಇದೆ, ಆದರೂ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಹೆಸರು ಕವಿತ್ರಾ ಅಂತ, ವಯ 37 ನಡೀತಾ ಇದೆ. ದಿನದಲ್ಲಿ 12 ಗಂಟೆ ಯಜಮಾನರು ಕೆಲಸ ಮಾಡುತ್ತಾರೆ. ದಿನಪೂರ್ತಿ ಮನೆಯಲ್ಲಿ ಒಬ್ಬಳೇ ಇರುವುದಾಗಿ ಖುದ್ದಾಗಿ ಕವಿತ್ರಾ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಮೊಬೈಲ್ ಬಳಕೆ ಮಾಡಿ ಕೂಡ ತುಂಬಾನೇ ಬೇಸರ ಆಗುತ್ತೆ. ಅದಕ್ಕೆ ಸ್ನೇಹಿತರೆ ಹೊಸ ವ್ಯಕ್ತಿ ಜೊತೆ ಗೆಳೆತನ ಬೆಳೆಸಲು ನಿರ್ಧರಿಸಿದ್ದಾರೆ. ಒಳ್ಳೆಯ ಅವಕಾಶವಿದೆ ಸ್ನೇಹಿತರೆ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಂತರ ಅನಿಸಿಕೆ ತಿಳಿಸಿ. ಖಂಡಿತ ಒಬ್ಬರನ್ನ ಸಂಪರ್ಕಿಸುತ್ತಾರೆ. ಹೌ ಟು ಮೇಕ್ ಅ ನ್ಯೂ ಫ್ರೆಂಡ್. ಇವರು ಸ್ನೇಹಿತರೆ ಒಬ್ಬ ಗೆಳೆಯನನ್ನು ಹುಡುಕಲು ಏನೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಮುಂದೆ ಚರ್ಚೆ ಮಾಡೋಣ. ಫೇಸ್ಬುಕ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಬರಲಿ ಎಂದು DP ಅಪ್ಲೋಡ್ ಮಾಡಿದ್ದೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹಾಗೂ ಫೇಸ್ಬುಕ್ ಅಲ್ಲಿ ಸ್ನೇಹಿತರೆ ತಮ್ಮ ತುಂಬಾ ಫೋಟೋಸ್ ಕೂಡ ಅಪ್ಲೋಡ್ ಮಾಡಿರುತ್ತಾರೆ. ಇದರ ಜೊತೆಗೆ ಫೇಸ್ಬುಕ್ ಅಲ್ಲಿ ಸ್ನೇಹಿತರೆ ತುಂಬಾ ಗ್ರೂಪ್ ಅಲ್ಲಿ ಜಾಯಿನ್ ಕೂಡ ಆಗಿರುತ್ತಾರೆ. ಫೇಸ್ಬುಕ್ ಅಲ್ಲಿ ತುಂಬಾ ಜನರ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತನಾಡಿದ್ದೇನೆ ಎಂದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಸ್ನೇಹಿತರೆ ಇವರಿಗೆ ಇದುವರೆಗೂ ಯಾರೂ ಇಷ್ಟ ಆಗಲಿಲ್ಲ ಎಂದು ಮಾಹಿತಿ ಕೂಡ ವ್ಯಕ್ತಪಡಿಸಿದ್ದಾರೆ. ಗೆಳೆತನ ಬೆಳೆಸುವ ಉದ್ದೇಶದಿಂದ ತುಂಬಾ ಚಾಟಿಂಗ್ ಅಪ್ಲಿಕೇಶನ್ ಕೂಡ ಬಳಕೆ ಮಾಡುತ್ತಿದ್ದೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಇನ್ಸ್ಟಾಗ್ರಾಮ್ ಆಗಿರಲಿ, ಫೇಸ್ಬುಕ್, ವಾಟ್ಸಪ್ ಹಾಗೂ ಶೇರ್ ಚಾಟ್ ಇಂಥ ಅಪ್ಲಿಕೇಶನ್ಗಳು ಬಳಕೆ ಮಾಡುವುದಾಗಿ ಮಾಹಿತಿ ತಿಳಿಸಿದ್ದಾರೆ. ಆದರೆ ಇದುವರೆಗೂ ನನಗೆ ಇಷ್ಟ ಆಗುವಂತಹ ವ್ಯಕ್ತಿ ಸಿಗಲಿಲ್ಲ ಎಂದು ತುಂಬಾನೇ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸ್ನೇಹಿತರೆ ಒಂದು ವೇಳೆ ಸಿಕ್ಕಿದ್ರೆ, ಇಷ್ಟ ಆಗುವ ವ್ಯಕ್ತಿ ಸಿಕ್ಕಿದ್ರೆ ಆ ಒಂದು ವ್ಯಕ್ತಿ ಕೊಟ್ಟಿದ್ದ ವಿಳಾಸಕ್ಕೆ ಬರುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವರು ಸ್ನೇಹಿತರೆ ಫ್ರೆಂಡ್ಶಿಪ್ ಬೆಳೆಸುವ ಉದ್ದೇಶದಿಂದ ಎಲ್ಲರ ಜೊತೆಗೆ ಸ್ನೇಹಿತರೆ ನಗುತ್ತಾ ಮಾತನಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಬ್ರಿ ಅಪ್ರೋಚಬಲ್, ಸ್ಮೈಲ್ ಅಂಡ್ ಮೇಂಟೈನ್ ಅ ಪಾಸಿಟಿವ್ ಬಾಡಿ ಲ್ಯಾಂಗ್ವೇಜ್, ಸ್ಟಾರ್ಟ್ ಅ ಕನ್ವರ್ಸೇಷನ್, ಯೂಸ್ ಓಪನ್ ಎಂಡೆಡ್ ಅ ಕ್ವಶನ್ ಅಬೌಟ್ ಅ ಕಾಮನ್ ಇಂಟ್ರೆಸ್ಟ್ ಆರ್ ಸರೌಂಡಿಂಗ್. ಇಲ್ಲಿ ಸ್ನೇಹಿತರೆ ಗೆಳೆಯರ ಜೊತೆ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತನಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರಿಂದ ಸ್ನೇಹಿತರೆ ಫ್ರೆಂಡ್ಶಿಪ್ ಗಟ್ಟಿ ಆಗುತ್ತದೆ. ಜಾಯಿನ್ ಗ್ರೂಪ್ ಆರ್ ಆಕ್ಟಿವಿಟೀಸ್, ಪಾರ್ಟಿಸಿಪೇಟ್ ಇನ್ ಕ್ಲಬ್ಸ್, ಇವೆಂಟ್ ಆರ್ ಆನ್ಲೈನ್ ಕಮ್ಯುನಿಟೀಸ್. ಹೊಸ ವ್ಯಕ್ತಿ ಜೊತೆ ಗೆಳೆತನ ಬೆಳೆಸುವ ಉದ್ದೇಶದಿಂದ ಸ್ನೇಹಿತರೆ ಕ್ಲಬ್ ಅಲ್ಲೂ ಕೂಡ ಹೋಗೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಶೋ ಜೆನ್ಯುವನ್ ಇಂಟ್ರೆಸ್ಟ್, ಲಿಸನ್ ಆಕ್ಟಿವ್ಲಿ ಅಂಡ್ ಆಸ್ಕ್ ಥ್ರೋಟ್ಫುಲ್ ಕ್ವಶನ್. ಇತ್ತೀಚೆಗೆ ಸ್ನೇಹಿತರೆ ಪ್ರತಿಯೊಂದು ಫಂಕ್ಷನ್ ಅಲ್ಲಿ ಕೂಡ ತಾವು ಅಟೆಂಡ್ ಆಗುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ತುಂಬಾ ಗ್ರೂಪ್ ಅಲ್ಲೂ ಕೂಡ ಜಾಯಿನ್ ಆಗಿದ್ದಾರೆ. ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದರು ಸ್ನೇಹಿತರೆ, ಈಕೆಗೆ ಇಷ್ಟ ಆಗುವಂತಹ ವ್ಯಕ್ತಿ ಸಿಗಲಿಲ್ಲ. ಅದಕ್ಕೆ ಸ್ನೇಹಿತರೆ ಫೈನಲಿ ನಮ್ಮನ್ನು ಸಂಪರ್ಕಿಸಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ.